ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಕೆಲವು ಕಾರಣಗಳಿಂದ ನಮಗೆ ಕೆಮ್ಮಲು ಕಫ ಇವೆಲ್ಲ ಬರ್ತದೆ. ಆದರೆ ರಾತ್ರಿ ಎಲ್ಲ ಆ ಕೆಮ್ಮುವುದರಿಂದ ನಮ್ಮ ಲಂಗ್ಸಿಗೆ ತೊಂದರೆ ಆಗುತ್ತೆ. ಅದನ್ನು ನಾವು ತಪ್ಪಿಸ್ಬೇಕಂದ್ರೆ ಇರುವಂತಹ ವಸ್ತುಗಳಿಂದ ಅದನ್ನು ನಾವು ತೊಲಗಿಸ್ಬೋದು. ಅದು ಹೇಗೆ ಅಂದರೆ ನೋಡಿ, ಇದು ನಿಂಬೆಹಣ್ಣಿಲ್ಲ, ಸದ್ಯಕ್ಕೆ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ನಿಂಬೆಹಣ್ಣನ್ನು ಒಂದು ಕಾಲು ಭಾಗಷ್ಟು ಕಟ್ ಮಾಡಿ ಒಳಗಡೆ ಕ್ಯಾವಿಟಿ ಮಾಡಬೇಕು. ಕ್ಯಾವಿಟಿ ಮಾಡಿ ಒಂದೆರಡು ಬೆಳ್ಳುಳ್ಳಿಯನ್ನು ಒಟ್ಟು ತೆಗೆದು ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಆ ಕ್ಯಾವಿಟಿಗೆ ಹಾಕೋದು. ಒಂದು 20-25 ಗ್ರಾಮ್ ಹಸಿ ಶುಂಠಿಯನ್ನು ಒಟ್ಟು ತೆಗೆದು ಇದು ಸಣ್ಣ ಸಣ್ಣ ಕಟ್ ಮಾಡಿ ಈ ಕ್ಯಾವಿಟಿಗೆ ತುಂಬಿ, ಈ ಕಾಲು ಭಾಗ ಕಟ್ ಮಾಡಿದ್ದಿಲ್ಲ ಅದನ್ನು ಈ ಚಿನ್ನಮಮ್ ಚಕ್ಕೆ ಪುಡಿಯನ್ನು ಒಂದು ಟೀ ಸ್ಪೂನಷ್ಟು ಇದಕ್ಕೆ ಹಾಕಿ, ಮಿಕ್ಸ್ ಮಾಡೋದು ಬೇಡ, ಅದಕ್ಕೆ ಹಾಕಿ ಆ ಒಂದು ಕ್ಯಾಪನ್ನು ಹಾಕಿ ಈ ಕಾಲು ಭಾಗ ಇತ್ತಲ್ಲ ಅದಕ್ಕೆ ಕ್ಯಾಪ್ ಹಾಕಿ ಒಂದು 1 ಅವರ್ ಬಿಟ್ಟು ಅದನ್ನು ತದನಂತರ ಈ ಕ್ಯಾಪ್ ತೆಗೆದು ಇದನ್ನು ಮಿಕ್ಸಿಗಿಂತ ನಾವೇ ಅದನ್ನು ಹಿಸುಕಿ ಅಥವಾ ಒಂದು ಬಾಟ್ಲ್ ಥರ ಬರ್ತದಲ್ಲ ಅದರಲ್ಲಿ ಇದನ್ನು ಜ್ಯೂಸ್ ತಯಾರಿಸ್ಕೊಂಡು ಕುಡಿದರೆ, ಅದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸೇವನೆ ಮಾಡಿದ್ರೆ ಎಂತಹ ಕಫ ಇರಲಿ ಅದು ತೆಗೆಯುತ್ತೆ. ಅದರಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಈ ಜೇನುತುಪ್ಪವನ್ನು ಇದಕ್ಕೆ ಹಾಕ್ಕೊಳ್ಳಿ. ನೋಡಿ, ಬೆಳ್ಳುಳ್ಳಿ 2 ಸಣ್ಣ ಕಟ್ ಮಾಡಿ ಇದಕ್ಕೆ ಹಾಕಿ, ಒಂದು 20 ಗ್ರಾಮ್ ಹಸಿ ಶುಂಠಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಸಣ್ಣ ಕಟ್ ಮಾಡಿ ಇದಕ್ಕೆ ಹಾಕಿ, ಈ ಚಕ್ಕೆ ಪುಡಿನ ಒಂದು ಟೀ ಸ್ಪೂನಷ್ಟು ಹಾಕಿ ಒಂದು ನಿಮ್ಮ ಟೇಸ್ಟ್ ತಗ್ಗಟ್ಟಿಗೆ ಎಷ್ಟು ಬೇಕಷ್ಟು ಜೇನುತುಪ್ಪ ಹಾಕಿ ಈ ಒಂದು ಕಟ್ ಮಾಡಿದಲ್ಲ ಕವರನ್ನು ಅದನ್ನು ಮುಚ್ಚಿ 1 ಅವರ್ ಬಿಟ್ಟು ಅದನ್ನು ಜ್ಯೂಸ್ ಥರ ಮಾಡಿಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಇದನ್ನು ಸೇವನೆ ಮಾಡ್ತಾ ಬಂದರೆ ಅದು ಎಂತಹ ಕಫ ಇರಲಿ ತೆಗೆಯೋ ಶಕ್ತಿ ಇದಕ್ಕೆ. ಸಿಂಪಲ್ಲು, ನಾವು ಈ ಸಿರೂಪ್ ಅಂತ ಹೋಗಿ ಬೇರೆ ಬೇರೆ ಕಾಯಿಲೆ ತರಿಸ್ಕೊಳ್ಳೋ ಬದಲು ಈ ಲಂಗ್ಸಲ್ಲಿ ಚೆನ್ನಾಗಿ ಆಕ್ಟಿವೇಟ್ ಆಗಬೇಕು, ಕಫ ನಿವಾರಣೆ ಮಾಡಬೇಕಂದ್ರೆ ಈ ಒಂದು ನಮ್ಮ ಸಿರೂಪ್ ಅಂತ ಹೇಳ್ಬೋದು. ಈ ಸಿರೂಪನ್ನು ಸೇವನೆ ಮಾಡೋದ್ರಿಂದ ಬಹಳ ಒಳ್ಳೆಯದು, ಬೇಗ ವಾಸಿಯಾಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.